ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೊಳ್ತಾ ನಾನು ನಿಮಗೆ ನಂದು ವಾಚ್ ಅವರ್ಸು ಎಷ್ಟು ದಿನಕ್ಕೆ ಕಂಪ್ಲೀಟ್ ಆಯಿತು ಅಂತ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇದು ನೋಡಿ ವರ್ಕ್ ಬ್ಲೌಸ್ಗೆ ಯಾವಾಗಲೂ ಈ ಥರ ಕೆಳಗಡೆ ವರ್ಕ್ ಇರೋದನ್ನ ಇಟ್ಕೊಂಡು ಮೇಲೆ ಲೈನಿಂಗ್ ಅಟ್ಯಾಚ್ ಮಾಡೋದ್ರಿಂದ ಇಲ್ಲಿ ಕ್ರಾಸ್ ಆಗಿದ್ರು ಅವ್ರು ವರ್ಕ್ ಮಾಡಿರುವಾಗ ಏನಾದರೂ ಲೈನ್ ಹೆಚ್ಚು ಕಮ್ಮಿ ಇದ್ರೂ ನಾವು ಅಡ್ಜಸ್ಟ್ ಮಾಡಿ ಇದರ ಸ್ಟಿಚಿಂಗ್ನ ಮಾಡ್ಬೋದು ಅಂತೇಳಿ ನೀಟಾಗಿ ಇಟ್ಕೊಳ್ಳಿ. ನಾವು ಎಷ್ಟು ಫ್ಯಾಬ್ರಿಕ್ನ ಹಿಡಿಬೇಕು ಅಂತ ಇಟ್ಕೊಂಡಿರ್ತೀವಲ್ಲ ಎಕ್ಸ್ಟ್ರಾ ಪೀಸು, ಅದನ್ನು ನೋಡ್ಕೊಬೇಕು. ಓಕೆನಾ? ಇದು ಸ್ಟಿಚಿಂಗ್ ಮಾಡ್ತಾ ನಾನು ವಾಚ್ ಅವರ್ಸ್ ಹೆಂಗೆ ಕಂಪ್ಲೀಟ್ ಮಾಡಿದೆ ಅಂತ ಸ್ಮಾಲಾಗಿ ಅಂದರೆ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಎಷ್ಟು ವರ್ಷ ಆದಮೇಲೆ ನಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು ಅಂದರೆ 1.5 ವರ್ಷ ಆದಮೇಲೆ 1.5 ವರ್ಷ ಆದಮೇಲೆ ನಂದು ವಾಚ್ ಅವರ್ಸು ಕಂಪ್ಲೀಟ್ ಆಗಿದೆ. ಅಂದರೆ ನನ್ನ ಚಾನಲ್ನಲ್ಲಿ SRP ಬ್ಲೌಸ್ ಡಿಸೈನ್ ಅಂತ, ಅದು ಫಸ್ಟಿಗೆ ನಾನು ಪುಷ್ಪ ಬ್ಲೌಸ್ ಡಿಸೈನ್ಸ್ ಅಂತ ಹಾಕಿದ್ದೆ. ಅದೇ ಹೆಸರಲ್ಲಿ ತುಂಬ ಜನ ಇರೋದ್ರಿಂದ ಅದೊಂದು ಸ್ವಲ್ಪ ಬೇಡ ಅನಿಸ್ತು. ಅದಕ್ಕೋಸ್ಕರ SRP ಬ್ಲೌಸ್ ಡಿಸೈನ್ ಅಂತ ಚೇಂಜ್ ಮಾಡಿದೆ. SRP ಅಂತ ಹೇಳಿದ್ರೆ ಏನು ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿ ಅಂತ, SR ಅಂತ, ಅದ್ರ ಜೊತೆಗೆ P ಅಂತ ಅಂದರೆ ನನ್ನ ಚಾನಲ್ ಹೆಸರು ಇರಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಆ್ಯಡ್ ಆಗ್ತೀನಿ ಅಂತ SRP ಬ್ಲೌಸ್ ಡಿಸೈನು, ಮತ್ತು ಕಲಿಯೋಕ್ಕೂ ಈಸಿ ಆಗುತ್ತೆ ಅಂತೇಳಿ ಇದು ಉಲ್ಟಾ ಆದಮೇಲೆ ಒಂದು ಸ್ಟಿಚ್ನ ಹಾಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ತುಂಬ ವೀಡಿಯೋಗಳು ಓಡಿದ್ರೂ ವಾಚ್ ಅವರ್ಸು ನನಗೆ 1 ವರ್ಷದಲ್ಲಿ ಕಂಪ್ಲೀಟ್ ಆಗಲಿಲ್ಲ. 1 ವರ್ಷ ಆಯಿತು. 1 ವರ್ಷ ಆದಮೇಲೆ ವಾಚ್ ಅವರ್ಸು ಇದ್ದಕ್ಕಿದ್ದಾಗೆ ಮೈನಸ್ ಆಗಿಬಿಟ್ಟು, ಅವಾಗ ನಾನು ಎಷ್ಟೊಂದು ವಿಡಿಯೋಗಳು ನೋಡ್ತಾ ಇದ್ದೆ. ಎಲ್ಲರೂ ಹೇಳ್ತಾ ಇದ್ರು ಇಲ್ಲ ಅದು ವಾಚ್ ಅವರ್ಸ್ ಏನು ಕಂಪ್ಲೀಟ್, ಅದು ಮೈನಸ್ ಆಗಲ್ಲ, ಬರೀ 365 ಡೇಸು ಆ ಥರ ಹೇಳ್ತಾ ಇದ್ದೆ. ಆದರೆ ಕರೆಕ್ಟಾಗಿ ಅರ್ಥ ಏನು ಗೊತ್ತಾ, ನೀವು ಚಾನಲ್ ಓಪನ್ ಮಾಡಿರೋ 365 ಡೇಸಲ್ಲಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಇಯರು ಅದು ಆ್ಯಡ್ ಆಗಲ್ಲ. ಅದನ್ನು ಎಲ್ಲ ಯೂಟ್ಯೂಬರು ಸ್ವಲ್ಪ ಹೇಳುವಾಗ ಕನ್ಫ್ಯೂಸ್ ಮಾಡ್ತಿದ್ದಾರೆ. ನೀವು ಅದನ್ನು ನಂಬಕ್ಕೆ ಹೋಗಬೇಡಿ. ನಾವು ಮಾಡಿರೋಂಥ ವಾಚ್ ಅವರ್ಸು ನಂದು ಫಸ್ಟ್ ಇಯರಲ್ಲಿ 3,500 ಅಷ್ಟು ವಾಚ್ ಅವರ್ಸ್ ಆಗಿತ್ತು. ಆದರೆ 4,000 ವಾಚ್ ಅವರ್ಸ್ ಆಗಿಲ್ಲ. 1 ವರ್ಷ ಆದ ತಕ್ಷಣ ಅದು ಪೂರ್ತಿ ನನಗೆ ಮೈನಸ್ ಆಯಿತು. ಅಂದರೆ ಮೈನಸ್ ಆಗ್ತಾ ಬಂತು, ಅದು ಗೊತ್ತಾಗುತ್ತೆ. 365 ಡೇಸ್ ಅಂತ ಹೇಳಿದ್ರೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಆಗಿರುತ್ತಲ್ಲ, ಆ ಸ್ಟಾರ್ಟ್ ಮಾಡಿದಾಗ ನಮ್ಮದು ಒಂದೊಂದು ದಿನಕ್ಕೆ 100 ಅವರ್ ಓಡಿದಾಗ ಅದು 365 ಡೇಸ್ ಆದಮೇಲೆ ಸ್ಟಾರ್ಟಿಂಗ್ 1 ಡೇ ಅಂತ ಬರುತ್ತಲ್ಲ, ಆ 1 ಡೇಯಲ್ಲಿ ನಾವು ಸ್ಟಾರ್ಟ್ ಮಾಡಿರೋದು ಮೊದಲನೇ 1 ಡೇ ಇರುತ್ತಲ್ಲ, 365 ದಿನದಲ್ಲಿ ಮೊದಲನೇ ಡೇ ಸ್ಟಾರ್ಟ್ ಮಾಡಿರ್ತೀವಲ್ಲ. ಇವಾಗ ನಾವು ನೆಕ್ಸ್ಟ್ ಇಯರ್ ಕಾಲಿಡ್ತೀವಲ್ಲ, ಆ ನೆಕ್ಸ್ಟ್ ಇಯರ್ಗೆ ಅದೇ ಡೇಟಲ್ಲಿ ಹಿಂದಿನ ದಿನ ಏನು ನಮಗೆ 500 ಅವರ್ ಬಂದಿರಲಿ, 1000 ಅವರ್ ಬಂದಿರಲಿ, ಅದು ಪೂರ್ತಿ ಮೈನಸ್ ಆಗುತ್ತೆ. ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಅದು ಯಾವುದು ನಮಗೆ ಹ್ಯಾಡ್ ಆಗಲ್ಲ. ಹೀಗೆ ಅರ್ಥ ಮಾಡ್ಕೋಬೇಕು. ಕೆಲವು ಸರಿ ನಮಗೂ ಅರ್ಥ ಆಗಲ್ಲ. ಹೊಸದಾಗಿ ಯೂಟ್ಯೂಬ್ ಮಾಡೋಕ್ಕೆ ನನಗದು ಲೇಟಾಗಿ ಅರ್ಥ ಆಯಿತು. ಯಾಕಂದರೆ ಅಲ್ಲಿ 2 ಥರ ತೋರಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಶಾರ್ಟ್ಸ್ ಮಾಡ್ತೀವಲ್ಲ, ಅದನ್ನು ಟೈಮಿಂಗ್ಸ್ ತೋರಿಸ್ತಾ ಇರುತ್ತೆ. ಆವಾಗ ನಾವು ಕನ್ಫ್ಯೂಸ್ ಆಗ್ತೀವಿ. ಅದಕ್ಕೆ ನೀವು YT ಸ್ಟುಡಿಯೋದಲ್ಲಿ ನೋಡ್ಕೊಳ್ಳಿ. ಅರ್ನಿಂಗ್ ಅಂತ ಇರುತ್ತಲ್ಲ, ಆ ಅರ್ನಿಂಗಲ್ಲಿ ಏನಿರುತ್ತೆ ಅದೇ ನಮ್ಮದು ನಿಜವಾದ ವಾಚ್ ಅವರ್ಸ್ ಆಗಿರುತ್ತೆ. ಪ್ರತಿ ಯೂಟ್ಯೂಬರ್ದು 1 ವರ್ಷ ಒಳಗಡೆ ನಿಮ್ಮದು ಆಗಲಿಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ಆಗಿರೋ ಎಲ್ಲ ವಾಚ್ ಅವರ್ಸು ಮೈನಸ್ ಆಗುತ್ತೆ. ಮತ್ತೆ ನಾವು ಹೊಸದಾಗಿ ಚಾನಲ್ ಮಾಡೋ ಥರನೇ ಇರುತ್ತೆ. ನಂದು ಏನಾಯಿತು ಅಂದರೆ 1.5 ವರ್ಷ ಆಯಿತು, ವಿಡಿಯೋ ಯಾವುದು ಓಡಲೂ ಇಲ್ಲ, ಪ್ರಮೋಷನು ಆಗಿಲ್ಲ. ನೆಕ್ಸ್ಟು ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ. ಆಮೇಲೆ ಏನು ಮಾಡಿದೆ, ನಾನು ಹಾಕೋಣ ಹೊಸ ಥರದ್ದು ಯಾವುದೇ ವೀಡಿಯೋಸ್ ಬಂದ್ರೂ ಬಿಡೋದು ಬೇಡ, ಹಾಕೋಣ ಅಂತೇಳಿ ಹಾಕ್ತಾ ಹೋದೆ. ಒಂದಿನ ಏನಾಯಿತು, ಒಂದು ವಿಡಿಯೋ 10 ನಿಮಿಷದಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡಿ ಅಂತ ಒಂದು ವಿಡಿಯೋನ ಹಾಕ್ತೀನಿ. ಆ ವಿಡಿಯೋ ಇದ್ದಕ್ಕಿದ್ದಾಗೆ ಯೂಟ್ಯೂಬರು ನನಗೆ ಪ್ರಮೋಷನ್ ಮಾಡ್ತಾರೆ. ಅದು ನನಗೆ 60,000
ವ್ಯೂಸ್ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಅದು ಕೂಡ ತುಂಬ ಚೆನ್ನಾಗಿ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿಕೊಡುತ್ತೆ. 50,000 ಆದಮೇಲೆ ಸ್ವಲ್ಪ ಸ್ಲೋ ಆಗುತ್ತೆ. ಅಂದರೆ ರೆಕಮೆಂಡೇಷನ್ ಹೆಂಗಾಗುತ್ತೆ ಅಂದರೆ ಜನ ಹೆಂಗೆ ನೋಡ್ತಾರೆ ಅದ್ರ ಮೇಲೆ ನಮ್ಮ ವಿಡಿಯೋ ರೆಕಮೆಂಡ್ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗಲ್ಲಿ ತುಂಬ ಜನ ನೋಡ್ತಾ ಇರೋದ್ರಿಂದ ಹಂಗೆ ವಿಡಿಯೋ ಕೂಡ 5 ನಿಮಿಷ ಇರೋರು 10 ನಿಮಿಷ ಈ ಥರ ನೋಡೋಕ್ಕೆ ಸ್ಟಾರ್ಟ್ ಆದಾಗ ನಮ್ಮದು ಸ್ವಲ್ಪ ಜಾಸ್ತಿ ಅವರ್ಸ್ ಬಂತು. ಆಮೇಲೆ ಅದೇ ಥರನೇ ರೆಕಮೆಂಡೇಷನ್ ಇರುತ್ತೆ. ಬಟ್ 2 ನಿಮಿಷ 3 ನಿಮಿಷ 10 ಸೆಕೆಂಡು 20 ಸೆಕೆಂಡು ಈ ಥರ ನೋಡ್ತಾ ಹೋಗ್ತಾರೆ. ಹಂಗಾಗಿ ನಮಗೆ ವಾಚ್ ಅವರ್ಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಒಂದೇ ವಿಡಿಯೋ ನಿಮಗೆ 10 ದಿವಸದಲ್ಲಿ ಓಡಿದ್ರು ಕೂಡ ನಿಮಗೆ ಎಷ್ಟು ವ್ಯೂಸ್ ಬರುತ್ತೆ ಅದ್ರ ಮೇಲೆ ವಾಚ್ ಅವರ್ಸು ನಿಮಗೆ 10 ಡೇಸಲ್ಲೂ ಕೂಡ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ, ಕೆಲವ್ರಿಗೆ ಮಾತ್ರ. ಹಂಗಾಗಿ ವಾಚ್ ಅವರ್ಸ್ ಪೂರ್ತಿ ಮಾಡೋದು ತುಂಬ ಕಷ್ಟ ಇದೆ ಕೆಲವ್ರಿಗಂತೂ ಆಗೋದೇ ಇಲ್ಲ ಬಿಡಿ. ನನ್ನ ಚಾನಲಲ್ಲೇ ನನಗೆ 1.5 ವರ್ಷ ಆಯಿತು. ನೀನು ಯೂಟ್ಯೂಬ್ನ ಸ್ಟಾಪ್ ಮಾಡಬೇಕು ಬೇಡ ಅನ್ನೋ ಅಷ್ಟರಲ್ಲಿ ಒಂದು ವಿಡಿಯೋಯಿಂದ ನಂದು ವಾಚ್ ಅವರ್ಸ್ ಇವಾಗ ಕಂಪ್ಲೀಟ್ ಆಗಿದೆ. ಆದರೆ ವಾಚ್ ಅವರ್ಸ್ ಕೂಡ ಮೈನಸ್ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋ. ಯಾರೂ ಸ್ಟಾರ್ಟಿಂಗಿಂದ ಬಂದಿರೋ ಅವರ್ಸೇ ಮುಂದೆವರೆಗೂ ಇರುತ್ತೆ ಅಂತ ಯಾರೂ ನಂಬ್ಕೋಬೇಡಿ. ನಿಮ್ಮದು ಚಾನಲ್ಲು 365 ಡೇಸ್ ಆದಮೇಲೆ ಮಾನಿಟೈಸೇಷನ್ 4,000 ವಾಚ್ ಅವರ್ಸ್ ಆಗಿಲ್ಲ ಅಂದರೆ ನಿಮ್ಮದು ವಾಚ್ ಅವರ್ಸ್ ಕಂಪ್ಲೀಟ್ ಆಗಲ್ಲ, ಅಂದರೆ ಮೈನಸ್ ಆಗ್ತಾ ಹೋಗುತ್ತೆ. ನೀವು ಹೊಸದಾಗಿ ಮತ್ತೆ ಚಾನಲ್ ಸ್ಟಾರ್ಟ್ ಮಾಡಿದಂಗೆ ನೀವು ಅದೇ ಚಾನಲ್ನೇ ಮತ್ತೆ ನೀವು ಇದು ಮಾಡಬೇಕಾಗುತ್ತೆ. ಕೆಲವು ಸರಿ ಏನಾಗುತ್ತೆ, ತುಂಬ ವೀಡಿಯೋಸ್ಗಳನ್ನ ಹಾಕ್ಕೊಟ್ಟಿರ್ತೀವಿ, ಪದೇ ಅದೇ ವೀಡಿಯೋಸ್ಗಳ ಹಾಕೋಕ್ಕೂ ಆಗೋಲ್ಲ. ಯಾಕಂದರೆ ಸೇಮ್ ವೀಡಿಯೋಸ್ ಹಾಕಿದ್ರೆ ರಿಪೀಟೆಡ್ ವೀಡಿಯೋಸು ಆಗುತ್ತೆ. ಅದಕ್ಕಾಗಿ ನೀವು ಬರ್ತಾ ಏನು ಮಾಡಬೇಕು, ನೀವು ಆ ವಿಡಿಯೋನ ನೋಡಿ ಅದಕ್ಕೆ ತಕ್ಕಾಗಿ ಅದರದ್ದು ಯಾವುದೇ ವಿಡಿಯೋ ಮತ್ತೆ ರಿಪೀಟ್ ಆಗದೇ ಇರೋ ಥರ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಇದು ಕೂಡ ಯೂಟ್ಯೂಬಲ್ಲಿ ನೀವು ಪಾಲಿಸಬೇಕಾಗುತ್ತೆ. ಹಾಗಾಗಿ ನಾನಿವಾಗ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಫಸ್ಟು ಲೈನಿಂಗ್ನ ಹಾಫ್ ಟೆನ್ಷನ್ ಹಾಕ್ಕೊಂಡು ನಾನು ಈ ಥರ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ನೋಡಿ, ಈ ಥರ ನಮ್ಮದು 365 ಡೇಸ್ ನೋಡಿ. ಇವಾಗ ಸ್ಲೀವ್ ಎಷ್ಟು ನಿಧಾನ ಸ್ಟಿಚ್ ಮಾಡಿದ್ರೆ ಈ ಥರ ವರ್ಕ್ ಬ್ಲೌಸು ರೆಡಿ ಆಯ್ತಲ್ಲ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.